ಓಂ ಸರ್ವಸ್ಮ ಆತ್ಮನೇ ನಮಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1209ನೇ ಅನುಶಾಸನ ಪರ್ವದ 142ನೇ ಭಾಗ ಇದು. ನಾವೀಗ ನೋಡಲಿಕ್ಕೆ ತೊಡಗಿರುವಂತಹ ಅಧ್ಯಾಯ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 94ನೇದ್ದು, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 161ನೇದ್ದು, ವೈಷ್ಣವ ಪಾಠದಲ್ಲಿ 157ನೇದ್ದು, ಗೀತಾ ಪ್ರೆಸ್ಸಿನ ಪಾಠದಲ್ಲಿ 104ನೇ ಅಧ್ಯಾಯ. ದೀರ್ಘಾಯುಷ್ಯಕ್ಕೆ ಕಾರಣವಾದಂತಹ ಆಚರಣೆಗಳನ್ನು ನಾವೀಗ ಶ್ರವಣ ಮಾಡ್ತಿದ್ದೇವೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಅಸ್ಯಾಂ ಜ್ಯೇಷ್ಠ ಕೃಷ್ಣೈಕಾದಶ್ಯಾಂ ಮಹಾಭಾರತಸ್ಯ ಅನುಶಾಸನ ಪರ್ವಣಃ ದೀರ್ಘಾಯುಷ್ಯಕರಾನ್ ಧರ್ಮಾನ್ ಶ್ರುತ್ವಾ ಭಗವಂತಂ ಆರಾಧಯಿತು ಕಾಮಾಃ ಸರ್ವೇ ವಯಂ ಅತ್ರ ಉಪತಿಷ್ಠಾಮಹೆ. ಜ್ಯೋತಿಷ ಶಾಸ್ತ್ರೆ ಯಾನಿ ವರ್ಜ್ಯಾನಿ ಇತಿ ಯೇ ದಿವಸಾಃ ಯಾನಿ ನಕ್ಷತ್ರಾಣಿ ವರ್ಜ್ಯಾನಿ ಪರಿಹರ್ತವ್ಯಾನಿ ಇತಿ ಉಕ್ತಾನಿ ತಾನಿ ಪರಿತ್ಯಜ್ಯ ಧರ್ಮಕಾರ್ಯಾಣಿ ಕುರ್ವೀತ ವಿಚಕ್ಷಣಃ. ಅಯಮೇಕಃ ಶ್ಲೋಕಃ ಸೌಹಿತ್ಯಂ ನ ಚ ಕರ್ತವ್ಯಂ ರಾತ್ರೌ ನ ಚ ಸಮಾಚರೇತ್ ದ್ವಿಜಚ್ಛೇದಂ ನ ಕುರ್ವೀತ ಭುಕ್ತ್ವಾ ಪಾನಂ ಸಮಾಚರೇತ್ ಇತಿ ಕಶ್ಚನ ಅಯಂ ಶ್ಲೋಕಃ. ವೈಷ್ಣವ ಪಾಠದಲ್ಲಿ 116ನೇ ಶ್ಲೋಕ ಇದು. 122ನೇ ಶ್ಲೋಕ ಉತ್ತರ ಭಾರತದ ಪಾಠದಲ್ಲಿ. ರಾತ್ರಿ ಹೊತ್ತು ಪೂರ್ಣ ಪ್ರಮಾಣದ ಭೋಜನವನ್ನು ಮಾಡಬಾರದು ಅಂತ ಅದಕ್ಕೆ ಅರ್ಥ. ಅದಕ್ಕೆ ಪಿತೃತರ್ಪಣವನ್ನು ಮಾಡಬಾರದು ಅಂತ ಲಕ್ಷಾಲಂಕಾರ ಹೇಳಿದ ಅರ್ಥ ಏನಿದೆ ಅದನ್ನು ಯಾವುದೇ ಶಂಕೆ ಇಲ್ಲದೆ ತಳ್ಳಿ ಹಾಕುವುದು ಒಳ್ಳೆಯದು. ಕಳೆದ ದಿವಸ ಅದನ್ನು ಹೇಳಿದ್ದೆ. ಸೌಹಿತ್ಯಂ ತರ್ಪಣಂ ತೃಪ್ತಿ ಅಂತ ಅಮರಕೋಶ ಇತ್ಯಾದಿ ಕಡೆಗಳಲ್ಲಿ ಇರುವುದು ಹೌದು. ಸೌಹಿತ್ಯ ಅಂದ್ರೆ ತೃಪ್ತಿ ಪಡೆಯುವುದು, ಸುಖ ಭೋಗ ಇತ್ಯಾದಿಗಳನ್ನು ಪಡೆದು ತೃಪ್ತಿ ಪಡೆಯುವುದು ಅಂತ ಅರ್ಥ. ಆದರೆ ತರ್ಪಣ ಅಂತಂದ್ರೆ ತೃಪ್ತಿಗೆ ಇನ್ನೊಂದು ಶಬ್ದ ಅಷ್ಟೇ. ಅದು ತರ್ಪಣ ಅನ್ನುವುದನ್ನ ಪಿತೃತರ್ಪಣ ಅಂತ ನಾವು ಅರ್ಥ ಮಾಡಿಕೊಳ್ಬಾರ್ದು. ಯಾಕೆಂದ್ರೆ ಹಿಂದಿನ ಆ ಶ್ಲೋಕದಲ್ಲಿ ಶಾಂತಿ ಪರ್ವದಲ್ಲಿ ಬಂದಿರುವಂತಹ ಆ ಒಂದು ಶ್ಲೋಕ ಅದು. ಅಲ್ಲಿ ನಾವು ಅದನ್ನು ನೋಡಿದ್ದೀವಿ. ವೈಷ್ಣವ ಪಾಠದಲ್ಲಿ 80ನೇ ಅಧ್ಯಾಯ ಅದರ 13ನೇ ಶ್ಲೋಕ ಮತ್ತು ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 245ನೇ ಅಧ್ಯಾಯ ಅದರ 13ನೇ ಶ್ಲೋಕ. ವೈಷ್ಣವ ಪಾಠದಲ್ಲಿ ಮೋಕ್ಷ ಧರ್ಮ ಪರ್ವದಲ್ಲಿ ಅದು 80ನೇ ಶ್ಲೋಕ, 80ನೇ ಅಧ್ಯಾಯ 13ನೇ ಶ್ಲೋಕ. ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಒಟ್ಟಾರೆ ಶಾಂತಿ ಪರ್ವದ 245ನೇ ಅಧ್ಯಾಯ ಅದರ 13ನೇ ಶ್ಲೋಕ. ಅಲ್ಲಿ ವೈಷ್ಣವ ಪಾಠದ ಅನುವಾದಕರು ಕೂಡ ಮೃಷ್ಟಾನ್ನ ಅಂತ ಅರ್ಥ ಬರೆದಿದ್ದಾರೆ. ರಾತ್ರಿ ವೇಳೆಯಲ್ಲಿ ಮೃಷ್ಟಾನ್ನ ಭೋಜನ ಮಾಡಬಾರದು ಅಂತ ಹೇಳಿ. ಆದ್ರೆ ಅಲ್ಲಿ ರಾತ್ರಿ ಅಂತ ಬಂದಿಲ್ಲ. ಅಹೇರಿವ ಗಣಾದ್ಭೀತ ಸೌಹಿತ್ಯ ನರಕಾದಿವ ಅಂತ. ಗುಂಪನ್ನು ನೋಡಿದ್ರೆ ಹಾವನ್ ಕಂಡಂತೆ ಹೆದರಬೇಕು, ಅಲ್ಲಿ ಬಂದಿರುವುದು. ಇಲ್ಲೆಲ್ಲ ಸೌಹಿತ್ಯ ನರಕಾದಿವ, ಯಾವತ್ತೂ ಹೊಟ್ಟೆ ಬಿರಿಯುವಂತೆ ಉಣ್ಣುವುದು, ಸುಖಕ್ಕೆ ಉಣ್ಣುವುದಕ್ಕಾಗಿ ಬದುಕುವುದು ಇದು ಬೇಡ. ಇದು ಅಲ್ಲಿ ಬಂದಿರುವಂತ. ನರಕವನ್ನು ಕಂಡ್ರೆ ಹೇಗೆ ಹೆದರ್ತೀವೋ ಹಾಗೆ ಸೌಹಿತ್ಯವನ್ನು ಕಂಡ್ರೆ ಅಂದ್ರೆ
ಪೂರ್ಣವಾದ ಭೋಜನವನ್ನು ಕಂಡ್ರೆ ಭಯ ಪಡಬೇಕು. ಮೃಷ್ಟಾನ್ನ ಅಂತ ಅಲ್ಲಿ ಅರ್ಥ ಬರೆದಿದ್ದಾನೆ. ಯಾವತ್ತೂ ಅದು ಮಾಡಬಾರದು ಅಂತಿರುವಾಗ ರಾತ್ರಿ ಕಾಲದಲ್ಲಿ ವಿಶೇಷವಾಗಿ ಪೂರ್ಣ ಭೋಜನವನ್ನು ಮಾಡಬಾರದು. ಅದು ಜೀರ್ಣಕ್ಕೆ ತೊಂದರೆ ಕೊಡ್ತದೆ ಅಂತ ಅದರ ತಾತ್ಪರ್ಯ. ಹಾಗಿರುವಾಗ ಇಲ್ಲಿ ಅದನ್ನು ಪಿತೃತರ್ಪಣ ಅಂತ ಅನುವಾದ ಮಾಡುವುದು ಯಾವ ದೃಷ್ಟಿಯಿಂದ ಸಮರ್ಥನೀಯ ಅಂತ ಅನಿಸಿಕೊಳ್ಳುವುದಿಲ್ಲ. ಅದು ಒಂದನ್ನ ಎಲ್ಲ ವಿದ್ವಾಂಸಕರು ಮತ್ತೆ ವಿಮರ್ಶಕರು, ಪಂಡಿತರು ವಿಮರ್ಶಕರೆಲ್ಲರೂ ಕೂಡ ಗಮನಿಸಬೇಕು. ಪ್ರಾಂಗುಖ ಶ್ಮಶ್ರು ಕರ್ಮಾಣಿ ಕಾರಯೇತ್ ಸುಸಮಾಹಿತ. ಇವತ್ತು ನಾವು ಪ್ರಾರಂಭಿಸಬೇಕಾದ ಶ್ಲೋಕ ಅದು. ಪೂರ್ವಾಭಿಮುಖನಾಗಿ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಏಕಾಗ್ರಚಿತ್ತನಾಗಿ ಕ್ಷೌರ ಕರ್ಮವನ್ನು ಮಾಡಿಸಿಕೊಳ್ಬೇಕು. ನಮಗೆ ಗೊತ್ತಿರುವಂತೆ ಕ್ಷೌರ ಕರ್ಮಕ್ಕೆ ಆಯುಷ್ಕರ್ಮ ಅಂತಲೇ ಹೆಸರಿದೆ. ಮತ್ತೆ ಅನೇಕ ಸಂಕೀರ್ಣ ಧರ್ಮಗಳನ್ನು ಹೇಳ್ತಾರೆ. ಕೆಲವು ದೈಹಿಕವಾಗಿ ನಾವು ಆಚರಿಸಬೇಕಾದ್ದು, ಕೆಲವು ಮಾನಸಿಕವಾಗಿ ನಾವು ಆಚರಿಸಬೇಕಾದ್ದು. ತನ್ನನ್ನಾಗಲಿ ಇನ್ನೊಬ್ಬರನ್ನಾಗಲಿ ಯಾವತ್ತೂ ಕೂಡ ನಿಂದಿಸಿಕೊಳ್ಳಬಾರದು. ತನ್ನನ್ನ ಹೀಗಳೆದು ತನ್ನ ಬಗ್ಗೆ ತುಚ್ಛೀಕಾರ ಮಾಡಿಕೊಂಡು ಮನುಷ್ಯ ಬದುಕಬಾರದು. ಪರನಿಂದೆಯನ್ನು ಮಾಡಿಕೊಳ್ಬಾರದು. ನಿಂದೆ ಎನ್ನುವುದು ಅಧರ್ಮಕ್ಕೆ ಕಾರಣ ಆಗ್ತದೆ. ಮದುವೆ ಮಾಡಿಕೊಳ್ಳುವಾಗ ಯಾರು ಅಂಗವೈಕಲ್ಯ ಉಳ್ಳವಳಾಗಿದ್ದಾಳೋ ಅಂಥವಳನ್ನ ಪರಿತ್ಯಜಿಸಬೇಕು ಅಂತ ಅದರ ತಾತ್ಪರ್ಯ. ಮತ್ತೆ ಕನ್ಯೆಯಾದವಳು, ಇನ್ನು ಋತುಮತಿ ಆಗದೇ ಇದ್ದವಳು ಅಂತ ಅರ್ಥ ಕಾಣಬಹುದು. ಆದರೆ ಸೂಕ್ತ ವಯಸ್ಸನ್ನೇ, ಮದುವೆಗೆ ಬೇಕಾದಂತಹ ಸೂಕ್ತ ವಯಸ್ಸನ್ನೇ ಇನ್ನು ಯಾರು ತಲುಪಿಲ್ವೋ ಅಂಥವಳನ್ನ ಮದುವೆ ಮಾಡಿಕೊಳ್ಬಾರದು ಅಂತ ಅದರ ತಾತ್ಪರ್ಯ. ಮಾತೃ ಕುಲದಲ್ಲಿ ಜನಿಸಿದವಳು, ತನ್ನ ಕುಲದಲ್ಲಿ ಜನಿಸಿದವಳು, ಅವರಿಬ್ಬರನ್ನು ಮದುವೆ ಮಾಡಿಕೊಳ್ಬಾರದು. ಸನ್ಯಾಸಿನಿಯನ್ನ, ಪತಿವ್ರತಾ ಸ್ತ್ರೀಯನ್ನ, ಇಂಥವರೆಲ್ಲರನ್ನೂ ಮದುವೆಯ ಸಂದರ್ಭಕ್ಕೆ ತಕ್ಕಂತೆ ದೂರ ಇಡಬೇಕು. ತಥಾ ಅತಿಕೃಷ್ಣಾಂ, ಕೆಲವು ಕಡೆ ನಿಕೃಷ್ಟ ವರ್ಣಾಂ ಅಂತಿದೆ, ವರ್ಣೋತ್ಕೃಷ್ಟಾಂ ಅಂತಿದೆ. ನಿಕೃಷ್ಟ ವರ್ಣಗಳು ಅಂದ್ರೆ ತನ್ನ ವರ್ಣಕ್ಕಿಂತ ಕೆಳಗಿನ ವರ್ಣದವಳು, ವರ್ಣೋತ್ಕೃಷ್ಟ ಅಂದ್ರೆ ಮೇಲಿನ ವರ್ಣದವಳು. ಆ ನಿಕೃಷ್ಟ ವರ್ಣಾಂ ಅನ್ನೋದ್ರ ಬದಲಾಗಿ ಅತಿಕೃಷ್ಣ ವರ್ಣಾಂ, ಅತ್ಯಂತ ಕಪ್ಪು ಬಣ್ಣ ಉಳ್ಳವಳು ಅಂತ ಅರ್ಥ ಹೇಳ್ತಾರೆ. ಅನೇಕ ಸಂಗತಿಗಳನ್ನ ಇಲ್ಲೆಲ್ಲ ವರ್ಣನೆ ಮಾಡಿರ್ತಾರೆ. ಅಂಗವೈಕಲ್ಯವುಳ್ಳಂತ ಸ್ತ್ರೀಯನ್ನು ಮದುವೆ ಮಾಡಿಕೊಳ್ಬಾರದು ಅನ್ನೋದು ಇಲ್ಲಿ ಬಂದಂತ ಒಂದು ವಿಷಯ. ಮನುಷ್ಯ ತಾನೇ ಅಂಗವಿಕಲನಾಗಿದ್ರೆ ತಾನು ಮದುವೆ ಮಾಡಿಕೊಳ್ಳುವಾಗ ಒಂದು ಯಾವುದಾದ್ರೂ ಅಂಗವೈಕಲ್ಯ ಇದ್ರೂ ಕೂಡ ಅಂಥ ಕನ್ಯೆಯನ್ನ ಅವನು ಮದುವೆ ಮಾಡಿಕೊಳ್ಬಹುದು. ತಾನೇ ಅಂಗವಿಕಲನಾಗಿದ್ದು ಸರ್ವಾಂಗ ಸುಂದರಿಯಾದಂಥ ಕನ್ಯೆಯನ್ನ ಅವನು ಬಯಸುವುದಕ್ಕೆ ಅರ್ಥ ಇಲ್ಲ, ವಿಶೇಷತಃ ಈ ಕಾಲದಲ್ಲಿ. ತಾನು ಅಂಗವಿಕಲ ಆಗಿಲ್ಲದೆ ಹೋದರೂ ಕೂಡ, ತಾನು ಸರ್ವಾಂಗ ಸುಂದರನಾಗಿದ್ದು ಪರಿಪೂರ್ಣನಾಗಿದ್ರೂ ಕೂಡ ತಾನು ಮದುವೆ ಮಾಡಿಕೊಳ್ಳುವಾಗ ಒಂದು ಯಾವುದಾದ್ರೂ ಪ್ರಸಂಗದಲ್ಲಿ ಅಂಗವೈಕಲ್ಯವುಳ್ಳಂಥ ಆದರೆ ಮತ್ತೆಲ್ಲ ದೃಷ್ಟಿಯಿಂದ ಅತಿ ಶ್ರೇಷ್ಠಳಾದಂಥ ಕನ್ಯೆಯನ್ನು ಮಾಡಿಕೊಳ್ಳುವುದಿದ್ರೆ ಅದು ಒಂದು ಆದರ್ಶವೇ. ಅದನ್ನೆಲ್ಲ ತಳ್ಳಿ ಹಾಕ್ಲಿಕ್ಕೆ ಬರೋದಿಲ್ಲ. ನಾವು ಗಮನಿಸಬೇಕಾದ ಸಂಗತಿಗಳೇನೆಂದರೆ, ಈ ಮಹಾಭಾರತದಲ್ಲಿ ಇಂಥ ಶಾಸ್ತ್ರಗಳಲ್ಲಿ ಅನೇಕ ಕಡೆ ಅನೇಕ ಧರ್ಮಗಳನ್ನೇನು ಹೇಳಿರ್ತಾರೆ. ಆದರೆ ಆ ಧರ್ಮಗಳನ್ನ ಶಾಸ್ತ್ರಾರ್ಥಾನ್ ವ್ಯಾಪಿನೋ ವಿದ್ಯಾತ್ ಎಂಬಂತೆ ಅನೇಕ ಬೇರೆ ಬೇರೆ ತರಗತಿಯ ವ್ಯಕ್ತಿಗಳಿಗೆ, ಬೇರೆ ಬೇರೆ ಕಾಲಕ್ಕೆ, ಬೇರೆ ಬೇರೆ ಪ್ರಸಂಗಗಳಿಗೆ ತಕ್ಕಂತೆ ಆ ಧರ್ಮಗಳನ್ನು ಹೇಳಿರ್ತಾರೆ. ನಾವು ಅದನ್ನು ಆಚರಣೆಗೆ ತರುವಾಗ ನಮ್ಮ ಹಿನ್ನೆಲೆ ಏನಿದೆ, ನಮ್ಮ ಸಂಪರ್ಕಕ್ಕೆ ಬಂದಂತಹ ವ್ಯಕ್ತಿಗಳ ಹಿನ್ನೆಲೆ ಏನಿದೆ ಅಂತ ಅನ್ನೋದನ್ನು ಗಮನಿಸಿ ಅದನ್ನು ಆಚರಣೆಗೆ ತರಬೇಕು. ಶಾಸ್ತ್ರಮಸ್ತಿ ಚೇತಾವತ್ ಪ್ರಯೋಗೇ ಕಾರಣಂ ಭವೇತ್. ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂತ ಹೇಳಿ ಅದು ನಮಗೆ ಕಾರಣ, ನಮಗೆ ಅದು ಆಚರಣೆಗೆ ಯೋಗ್ಯ ಆಗಿರೋದಿಲ್ಲ ಎಲ್ಲ ಕಡೆ. ಕನ್ಯೆಯನ್ನು ಮದುವೆ ಮಾಡಿಕೊಳ್ಬಾರ್ದು ಅಂತಿದೆ. ಕನ್ಯೆಯನ್ನು ಮದುವೆ ಮಾಡಿಕೊಳ್ಬಾರ್ದು ಅಂತ ಅನ್ನೋದಕ್ಕೆ ಸೂಕ್ತ ವಯಸ್ಸನ್ನ, ಮದುವೆಗೆ ಬೇಕಾದಂತಹ ಸೂಕ್ತ ವಯಸ್ಸನ್ನ ಹೊಂದದೇ ಇದ್ದವಳನ್ನ ಮದುವೆ ಮಾಡಿಕೊಳ್ಬಾರ್ದು ಅಂತ ಇಷ್ಟೇ ಅರ್ಥ ಆಗ್ತದೆ. ಕಪ್ಪು ವರ್ಣದವಳನ್ನು ಮದುವೆ ಮಾಡಿಕೊಳ್ಬಾರ್ದು ಅಂತನೂ ಒಂದು ಅನುವಾದ ಇದೆ. ಅತಿಕೃಷ್ಟ ವರ್ಣಾಂ,
ಅತಿ ಕೃಷ್ಣ ವರ್ಣಾಮಂತನೇ ಪಾಠ ಇದ್ರೆ ಆವಾಗ ಕಪ್ಪು ವರ್ಣದವಳನ್ನು ಮದುವೆ ಮಾಡ್ಕೊಳ್ಬಾರ್ದು ಅಂತ ಅರ್ಥ ಆಗ್ತದೆ. ಅದು ಎಲ್ಲಾ ಕಾಲಕ್ಕೂ ಆದರ್ಶವೇನಲ್ಲ. ಇಲ್ಲಿರುವಂಥವು ಬೇರೆ ಬೇರೆ ಸಂಗತಿಗಳು ಅಂತ ಅಷ್ಟೇ ಅರ್ಥ. ತಾಯಿಯ ಗೋತ್ರದವಳನ್ನು ಮದುವೆ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾರೆ. ತಾಯಿಯ ಗೋತ್ರದಲ್ಲಿ ಅಂದ್ರೆ ತಾಯಿಯ ಅಣ್ಣ ತಮ್ಮಂದಿರ ಮಕ್ಕಳನ್ನ ಮದುವೆ ಮಾಡಿಕೊಳ್ಳುವುದು ಅನೇಕ ಕಡೆ ರೂಢಿಯಲ್ಲಿ ಇದ್ದೇ ಇದೆ. ಕೆಲವರು ಅದನ್ನು ಮಾಡಿಕೊಳ್ಳುವುದಿಲ್ಲ, ಕೆಲವು ಪ್ರಾಂತಗಳಲ್ಲಿ, ಕೆಲವು ಧರ್ಮಗಳಲ್ಲಿ. ಇನ್ನು ಕೆಲವರು ಮಾಡ್ಕೊಂಡೇ ಮಾಡ್ಕೊಳ್ತಾರೆ. ಇದೆಲ್ಲ ನಡೆದೇ ಇರ್ತದೆ. ಆದ್ರಿಂದ ಇಲ್ಲಿ ಬಂದಿರುವಂತಹ ಸಂಗತಿಗಳನ್ನ ಬಹಳಷ್ಟು ಪರಿಶೀಲಿಸಿ ಆಚರಿಸಬೇಕು ಅಂತ ಅದರ ತಾತ್ಪರ್ಯ. ವೃದ್ಧ ಸ್ತ್ರೀ, ಸನ್ಯಾಸಿನಿ, ಅವರೆಲ್ಲರನ್ನೂ ದೂರ ಇಡಬೇಕು ಅಂತ ಅದರ ಎಲ್ಲರೂ ಅರ್ಥವೂ ಅದೇನೆ. ಕಾರ್ಯಾಂತರಗಳಲ್ಲಿ ಧರ್ಮ ಕಾರ್ಯ ಇತ್ಯಾದಿಗಳು ಪ್ರಸಕ್ತವಾಗಿದ್ದಾಗ ಅಂಥವ್ರನ್ನು ಕೂಡ ಸಮೀಪಿಸಬಹುದು. ಅವ್ರ ಕಡೆಯಿಂದ ಮಾಡಿಕೊಳ್ಬೇಕಾದಂತ ಕೆಲಸಗಳನ್ನು ಮಾಡ್ಕೋಬಹುದು. ಯಾವುದೇ ಪ್ರಸಂಗ ಇಲ್ಲದೆ ಇದ್ದಾಗ ಅಂಥವರಿಂದ ದೂರ ಇರಬೇಕು ಅಂತ ಅದರ ತಾತ್ಪರ್ಯ. ಅಯೋನಿಂಚ ವಿಯೋನಿಂಚ ಅಂತ ಮುಂದಿನ ಶ್ಲೋಕ. ಅಯೋನಿ ಅಂತಂದ್ರೆ ಅಯೋನಿಜೆಯಾದ ಅಥವಾ ವಿರುದ್ಧ ಯೋನಿಯಲ್ಲಿ ಜನಿಸಿರುವಂತಹ ಸ್ತ್ರೀಯ ಜೊತೆಗೆ ಸಮಾಗಮ ಮಾಡಬಾರದು ಅಂತ ಅರ್ಥ ಬರೆದಿದ್ದಾರಲ್ಲ, ಅದ್ರ ಬಗ್ಗೆ ಗಮನಿಸಬೇಕು. ಅಯೋನಿಜಳಾದಂತಹ ದ್ರೌಪದಿಯನ್ನು ಪಾಂಡವರು ಮದುವೆ ಮಾಡಿಕೊಂಡಿದ್ರು. ಕೆಲವು ಬಾರಿ ವಿರುದ್ಧ ಯೋನಿಯಲ್ಲಿ ಜನಿಸಿರುವಂತಹ ಮತ್ಸ್ಯದ ಹೊಟ್ಟೆಯಲ್ಲಿ ಹುಟ್ಟಿರುವಂತಹ ಸತ್ಯವತಿ, ಅವಳನ್ನ ಶಂತನು ಮದುವೆ ಮಾಡಿಕೊಂಡಿದ್ದ. ನಮಗೆ ಅವೆಲ್ಲವೂ ನಡೆಯುವುದಿಲ್ಲ ಅಂತ ಅದರ ಅರ್ಥ, ಇಷ್ಟೇ ಅರ್ಥ. ಅಯೋನಿ ಅಂತ ಅನ್ನೋದಕ್ಕೆ ಯಾವಳ ಕುಲಗೋತ್ರಗಳೇ ತಿಳಿದಿಲ್ವೋ, ವಿಯೋನಿ ಅಂದ್ರೆ ಯಾರು ನೀಚ ಕುಲದಲ್ಲಿ ಹುಟ್ಟಿದ್ದಾಳೋ ಅಂತವಳನ್ನು ಮದುವೆ ಮಾಡಿಕೊಳ್ಬಾರ್ದು ಅಂತ ಅದರ ತಾತ್ಪರ್ಯ ಆಗ್ತದೆ. ಈಗೂ ಕೂಡ ಕೆಲವರು ಅನುವಾದ ಮಾಡಿದ್ದಾರೆ. ಪಿಂಗಲ ಅಂದ್ರೆ ಕಂದು ಹಳದಿ ಬಣ್ಣ ಇದ್ದವಳು, ಅವಳನ್ನು ಮದುವೆ ಮಾಡ್ಕೊಳ್ಬಾರ್ದು. ಕುಷ್ಠರೋಗ ಇದ್ದವಳನ್ನ ಮದುವೆ ಮಾಡ್ಕೊಳ್ಬಾರ್ದು. ಅಪಸ್ಮಾರಿ ಕುಲೇ ಜಾತ, ಅಪಸ್ಮಾರ ರೋಗ ಇದ್ದಂಥ ಸ್ತ್ರೀಯನ್ನು ಮದುವೆ ಮಾಡಿಕೊಳ್ಬಾರ್ದು. ಅದಕ್ಕೆಲ್ಲ ಕಾರಣಗಳೇನು ಅಂತ, ಮೂರ್ಛೆ ರೋಗ ಮೊದಲಾದ ರೋಗಗಳು ಯಾರಿಗಿರ್ತಾವೋ ಅವರಿಂದ ಸಂತಾನಕ್ಕೂ ಕೂಡ ಅದು ಮುಂದುವರಿಯುವ ಸಾಧ್ಯತೆ ಇರ್ತದೆ. ಅಂಥವಳನ್ನು ಮದುವೆ ಮಾಡಿಕೊಳ್ಬಾರ್ದು ಅಂತ ಅದರ ತಾತ್ಪರ್ಯ. ಕುಷ್ಠರೋಗ, ಕ್ಷಯರೋಗ ಇದೆಲ್ಲವೂ ಕೂಡ ಹಾಗೇನೆ. ಆದರೆ ಇವೆಲ್ಲವೂ ಎಲ್ಲಾ ಪ್ರಸಂಗಗಳಲ್ಲೂ ಎಲ್ರಿಗೂ ಅನ್ವಿತ ಆಗುವುದಿಲ್ಲ ಅನ್ನೋದನ್ನು ಗಮನಿಸಬೇಕು. ಸರ್ವಲಕ್ಷಣ ಸಂಪನ್ನಳಾದವಳು, ಸುಂದರಿಯಾದಂಥವಳನ್ನು ಮದುವೆ ಮಾಡಿಕೊಳ್ಬೇಕು. ತನ್ನ ಮಗಳನ್ನೂ ಕೂಡ ಅಂತ ಶ್ರೇಷ್ಠ ವಂಶಕ್ಕೇನೆ ಮದುವೆ ಮಾಡಿಕೊಡಬೇಕು. ಸೊಸೆಯನ್ನ ತನ್ನ ಮಕ್ಕಳಿಗೆ ತರುವಾಗಲೂ ಕೂಡ ಇದೆಲ್ಲವನ್ನು ಆಲೋಚನೆ ಮಾಡಬೇಕು. ಅಗ್ನಿಗಳನ್ನ ಹುಟ್ಟಿಸಬೇಕು. ಅಗ್ನಿಯನ್ನು ಉತ್ಪಾದ್ಯ ಅಂತಂದ್ರೆ ಆಹವನೀಯ ಅಗ್ನಿ, ಗಾರ್ಹಪತ್ಯಾಗ್ನಿ ಮತ್ತು ದಕ್ಷಿಣಾಗ್ನಿಗಳನ್ನ ಉತ್ಪಾದಿಸಿ ಅವುಗಳಲ್ಲಿ ಎಲ್ಲಾ ಕ್ರಿಯೆಗಳನ್ನು ಮಾಡಬೇಕು. ನಚ ಈರ್ಷ್ಯಾ ಸ್ತ್ರೀಷು ಕರ್ತವ್ಯ, ಸ್ತ್ರೀಯರ ಬಗ್ಗೆ ಅಸಹನೆ ಬೇಡ. ಸರ್ವೋಪಾಯಗಳಿಂದಲೂ ಅವರನ್ನು ರಕ್ಷಿಸಬೇಕು. ಅನಾಯುಷ್ಯ ಭವೇದ್ ಈರ್ಷ್ಯಾ, ಈರ್ಷ್ಯೆ ಯಾರ ಬಗ್ಗೆ ಮಾಡಿದ್ರೂ ಕೂಡ, ವಿಶೇಷವಾಗಿ ಅಸಹನೆಯನ್ನ ಸ್ತ್ರೀಯರ ಬಗ್ಗೆ ತೋರಿಸಿದರೆ ಅದು ಆಯುಷ್ಯಕ್ಕೆ ಮಾರಕ ಆದೀತು. ಆದ್ರಿಂದ ಅದನ್ನು ಬಿಡಬೇಕು. ಹಗಲು ಹೊತ್ತು ಮಲಗುವುದು ಮತ್ತೆ ಸೂರ್ಯ ಉದಯಿಸಿದ ಮೇಲೆ ಕೂಡ ಮಲಗಿರುವುದು, ರಾತ್ರಿ ಆರಂಭದಲ್ಲಿ ಸಾಯಂಕಾಲದ ಹೊತ್ತಿನಲ್ಲಿ ಮತ್ತು ರಾತ್ರಿಯ ಕಾಲದಲ್ಲಿ ಮಲಗುವುದು, ರಾತ್ರಿಯ ಆರಂಭದ ಕಾಲದಲ್ಲಿ ಮಲಗುವುದು, ಇದೆಲ್ಲ ಅನಾವಶ್ಯಕ, ಆಯುಷ್ಯಕ್ಕೆ ಮಾರಕ. ರಾತ್ರಿ ಒಂದು ಸ್ವಲ್ಪ ಹೊತ್ತು ಕಳೆದ ಮೇಲೆ ಮಲಗಬೇಕು ಅಂತ ಅದರ ತಾತ್ಪರ್ಯ. ಪಾರದಾರ್ಯಂ ಅನಾಯುಷ್ಯಂ, ಪರಸ್ತ್ರೀ ಸಮಾಗಮ ಅಂತ ಅನ್ನೋದು ಅತ್ಯಂತ ಭಯಂಕರವಾದದ್ದು, ಆಯುಷ್ಯಕ್ಕೆ ಮಾರಕವಾದದ್ದು. ಅದನ್ನು ಹಿಂದೆ 15ನೇ ಶ್ಲೋಕದಲ್ಲಿ ನೋಡಿದ್ದೇವೆ. ನಹೀದೃಶಂ ಅನಾಯುಷ್ಯಂ ಲೋಕೆ ಕಿಂಚನ ವಿದ್ಯತೆ ಯಾದೃಶಂ ಪುರುಷಸ್ಯೇಹ ಪರದಾರೋಪ ಸೇವನಂ ಅಂತ.
115 ಅದು 21ನೇ ಶ್ಲೋಕ, ಈ ಅಧ್ಯಾಯದ 21ನೇ ಶ್ಲೋಕದಲ್ಲಿ ಅದನ್ನು ನೋಡಿದ್ದೇವೆ. ಪರಸ್ತ್ರೀ ಸಮಾಗಮ ವ್ಯಭಿಚಾರ ಇದಕ್ಕೆ ಕಾರಣವಾಗುವಂತಹ ಎಲ್ಲ ಪ್ರಸಂಗಗಳನ್ನ, ಎಲ್ಲ ಕಾಲಗಳನ್ನ, ಎಲ್ಲ ದೇಶಗಳನ್ನ, ಆ ವ್ಯಕ್ತಿಗಳನ್ನ ಮನುಷ್ಯ ಸರ್ವ ಪ್ರಯತ್ನದಿಂದ ದೂರ ಇಡಬೇಕು. ತನ್ನನ್ನು ತಾನು ರಕ್ಷಿಸಿಕೊಳ್ಳಬೇಕು. ತಾನು ವ್ಯಭಿಚಾರವನ್ನು ಮಾಡಬಾರದು ಅಂತ ಮಾತ್ರ ಅಲ್ಲ, ವ್ಯಭಿಚಾರಕ್ಕೆ ಮತ್ತೊಬ್ಬರನ್ನ ಪ್ರೋತ್ಸಾಹಿಸಬಾರದು. ಇದೆಲ್ಲವೂ ಕೂಡ ಮನುಷ್ಯನ ಧಾರ್ಮಿಕ ಮತ್ತು ನೈತಿಕ ಸಾಮಾಜಿಕ ಜವಾಬ್ದಾರಿಗಳು. ನಾಪಿತೋಚ್ಚಿಷ್ಟತ ಅಂತ ಇನ್ನೊಂದು ಬಂದಿದೆ. ನಾಪಿತೋಚ್ಚಿಷ್ಟತ ಅಂದ್ರೆ ಕ್ಷೌರ ಮಾಡಿಸಿಕೊಂಡು ಆ ಬಳಿಕ ಸ್ನಾನ ಮಾಡದೇ ಇರೋದು. ಮನುಷ್ಯನ ಶರೀರದಿಂದ ಏನೇ ಹೊರಗೆ ಹೋದ್ರೆ, ರಕ್ತ, ವೀರ್ಯ ಮತ್ತೆ ಸೀನುವುದು ಇತ್ಯಾದಿ ಯಾವುದೇ ಹೊರಗೆ ಹೋದ್ರೂ ಕೂಡ ಅದನ್ನು ಮೈಲಿಗೆಂತ ಪರಿಗಣಿತ ಆಗ್ತದೆ. ಅದರಂತೆ ಕೂದಲು ಇತ್ಯಾದಿಗಳನ್ನು ಮನುಷ್ಯ ಕತ್ತರಿಸಿಕೊಂಡಾಗಲೂ ಕೂಡ ಅದೆಲ್ಲವೂ ಮೈಲಿಗೆಂತ ಪರಿಗಣಿತ ಆಗಿದೆ. ಅದಕ್ಕೆ ನಾಪಿತೋಚ್ಚಿಷ್ಟತ ಅಂತ ಕರೀತಾರೆ. ಉಚ್ಚಿಷ್ಟತ ಅಂದ್ರೆ ಸಾಮಾನ್ಯವಾಗಿ ಮೈಲಿಗೆ ಅಂತ ಅರ್ಥ. ನಾಪಿತೋಚ್ಚಿಷ್ಟತ ಅಂದ್ರೆ ನಾಪಿತನ ಕಾರ್ಯ ಆದ ಬಳಿಕ ನಮಗೆ ಆಗುವ ಮೈಲಿಗೆ ಅಂತ ಅರ್ಥ. ಅದರಿಂದ ಉಗುರು ಕತ್ತರಿಸಿಕೊಳ್ಳುವುದು ಮತ್ತು ಕೂದಲ ಕ್ಷೌರ ಮೊದಲಾದದ್ದು ಒಂದೇ ಸಮಯದಲ್ಲಿ ಆಗಬೇಕು. ಇಲ್ಲಿ ಮಹಾಭಾರತದಲ್ಲಿ ಆ ಕೂದಲನ್ನು ಕತ್ತರಿಸಿಕೊಳ್ಳುವುದರ ಜೊತೆಗೆ ಉಗುರು ಕತ್ತರಿಸಿಕೊಳ್ಳೋದನ್ನು ಹೇಳಲಿಲ್ಲ. ಆದರೆ ಅದನ್ನು ಕೂಡ ಬೇರೆ ಧರ್ಮಶಾಸ್ತ್ರ ಮೊದಲಾದ ಕಡೆ ಹೇಳಿದ್ದಾರೆ. ಅದನ್ನು ಸ್ವೀಕರಿಸಬೇಕು ಅಂತ ಅರ್ಥ. ಅಭ್ಯಾಸ ಅಂತ ಇಲ್ಲಿ ಇನ್ನೊಂದು ಶಬ್ದ ಇದೆಯಲ್ಲ ಈ ಶ್ಲೋಕದಲ್ಲಿ, ಅದಕ್ಕೆ ಅಪವಿತ್ರವಾದ ಸ್ಥಳದಲ್ಲಿ ವೇದಾಧ್ಯಯನ ಮಾಡಬಾರದು ಅಂತ ಈಗ ಅರ್ಥ ಮಾಡಿದ್ದಾರೆ. ಇನ್ನು ಕೆಲವು ಕಡೆ ಪ್ರಯತ್ನ ಪಟ್ಟು ಇವುಗಳನ್ನೆಲ್ಲ ಪರಿತ್ಯಜಿಸಬೇಕು ಅಂತ ಮಾತ್ರ ಅರ್ಥ ಮಾಡಿದ್ದಾರೆ. ಸಂಧ್ಯಾ ಕಾಲದಲ್ಲಿ ಸ್ನಾನ, ಭೋಜನ, ವೇದಾಧ್ಯಯನ ಇತ್ಯಾದಿಗಳನ್ನು ಮಾಡಬಾರದು. ಆ ಸಂದರ್ಭದಲ್ಲಿ ಶುದ್ಧ ಚಿತ್ತನಾಗಿ ಏಕಾಗ್ರವಾದ ಮನಸ್ಸಿನಿಂದ ಧ್ಯಾನ, ಉಪಾಸನ ಇತ್ಯಾದಿಗಳನ್ನು ಮಾಡಬೇಕು. ಬೇರೆ ಯಾವ ಕಾರ್ಯವನ್ನು ಮಾಡಬಾರದು. ಗುರುಗಳ ಮೂಲಕ ಪಾಠ ಹೇಳಿಸಿಕೊಳ್ಳಬಾರದು ಅಂತ ಅರ್ಥ. ಆದರೆ ಆ ಕಾಲದಲ್ಲಿಯೂ ಕೂಡ ಪ್ರವಚನಾದಿಗಳನ್ನು ಶ್ರವಣ ಮಾಡುವುದು ಇತ್ಯಾದಿಗಳು ಎಲ್ಲ ಕಡೆ ನಡೆದು ಬಂದೇ ಇವೆ. ಅದೆಲ್ಲರಿಗೂ ನಿಮಗೂ ಕೂಡ ಗೊತ್ತಿದ್ದೇ ಇದೆ. ಪುರುಷಂ ಸಮುತ್ಸರ್ಜಯೇತ ನಸ್ನ್ಯಾಯೇ ತಥಾ ಪಠೇತ್ ಅಂತ ಕೆಲವು ಕಡೆ ಇದ್ರೆ ಪುರುಷಂ ಸಮುತ್ಸರ್ಜಯೇತ ಅಂತಿದೆ. ಮಲ ವಿಸರ್ಜನೆಯನ್ನು ಆ ಪ್ರಸಂಗದಲ್ಲಿ ಮಾಡಬಾರದು. ಸ್ನಾನಾದಿಗಳ ಬಳಿಕವೇ ಬ್ರಾಹ್ಮಣರಿಗೆ, ದೇವತೆಗಳಿಗೆ, ಗುರುಜನರಿಗೆ ನಮಸ್ಕಾರ ಮಾಡಬೇಕು. ಅನಿಮಂತ್ರಿತೋ ನಗಚ್ಛೇತ, ಎಲ್ಲಿಯೂ ಯಾವ ಪ್ರಸಂಗದಲ್ಲಿಯೂ ನಿಮಂತ್ರಣ ಇಲ್ಲದೇನೆ, ಆಹ್ವಾನವಿಲ್ಲದೆ ಹೋಗಬಾರದು. ಆದರೆ ಯಜ್ಞ ಒಂದಕ್ಕೆ ಎಲ್ಲಿಯಾದರೂ ಯಜ್ಞ ನಡೆದಿದ್ರೆ ಅಲ್ಲಿ ಆಮಂತ್ರಣವಿಲ್ಲದೆ ಇದ್ರೂ ಹೋಗಬಹುದು ಅಂತ ಹೇಳ್ತಾರೆ. ಅನರ್ಚಿತೆ ಹ್ಯನಾಯುಷ್ಯಂ ಗಮನಂ ತತ್ರ ಭಾರತ ಯಜ್ಞಂ ಗಚ್ಚೇತ ದರ್ಶಕ, ಯಜ್ಞ ಒಂದಕ್ಕೆ ಮಾತ್ರ ಹೋಗಬಹುದು ಅಂತ ವರ್ಣನೆ ಮಾಡಿದ್ದಾರೆ. ಯಜ್ಞ ಅಂತ ಇಲ್ಲಿ ಬಂದಿದೆಯಲ್ಲ, ಯಜ್ಞ ಅಂದ್ರೆ ಯಜ್ಞ ವೇದಿಕೆಯಲ್ಲಿ ನಡೆಯುವಂತಹ ಯಜ್ಞ ಆಗಿರಬಹುದು, ಮತ್ತೆ ಪ್ರವಚನ, ಜ್ಞಾನ ಯಜ್ಞ ಮೊದಲಾದವುಗಳು ಎಲ್ಲಿ ನಡೆದಿರ್ತವೆ ಅಲ್ಲಿ ಆಹ್ವಾನವಿಲ್ಲದೆ ಇದ್ರೂ ಹೋಗಬಹುದು ಅಂತ ಅರ್ಥ. ಸಾಮಾನ್ಯವಾಗಿ ಇನ್ನೊಬ್ಬರ ಮನೆಗಳಿಗೆ ಆಹ್ವಾನ ಇಲ್ಲದೆ ಹೋಗಬಾರ್ದು. ಆದರೆ ಧರ್ಮ ಕಾರ್ಯಗಳೆಲ್ಲಾರು ನಡೆದಿದ್ರೆ ಅವುಗಳನ್ನು ನೋಡ್ಲಿಕ್ಕಾಗಿ ಪೂಜೆ, ಶ್ರವಣ, ಪ್ರವಚನ ಮೊದಲಾದವುಗಳು, ಯಜ್ಞ ಮೊದಲಾದವುಗಳು ಎಲ್ಲಾರು ನಡೆದಿದ್ರೆ ಅದನ್ನ ನೋಡ್ಲಿಕ್ಕೆ ಹೋಗಬಹುದು. ಏಕಾಂಗಿಯಾಗಿ ಸಂಚಾರ ಮಾಡಬಾರದು. ನಚೈಕೇನ ಪರಿವ್ರಾಜ್ಯಂ, ಸಂಚಾರ ಮಾಡಬಾರದು ಅಂತ ಇಷ್ಟೇ ಅರ್ಥ ಬರೆದಿದ್ದಾರೆ. ಪರದೇಶಕ್ಕೆ ಹೋಗಬಾರದು ಅಂತ ಕೆಲವರು ಅರ್ಥ ಬರೆದಿದ್ದಾರೆ. ಪರಿವ್ರಾಜ್ಯಂ, ಪರಿವ್ರಾಜ್ಯಂ ಅಂತ ಕೆಲವು ಕಡೆ ಪಾಠ ಇದೆ. ರಾತ್ರಿ ಕಾಲದಲ್ಲಿ ಒಬ್ಬನೇ ಪ್ರಯಾಣ ಮಾಡಬಾರದು. ಸಾಯಂಕಾಲದ ಹೊತ್ತಿನಲ್ಲಿ ಮನೆಯಲ್ಲೇ ಇರಬೇಕು. ತಾಯಿ, ತಂದೆ, ಗುರು ಇವರ ಶಾಸನವನ್ನು ಯಾವತ್ತೂ ಪಾಲಿಸಬೇಕು. ಅದು ಹಿತವೇ ಅಹಿತವೇ ಅಂತ ವಿಚಾರ ಮಾಡಬಾರದು ಅಂತ ಇಲ್ಲಿ ಹೇಳಿದ್ದಾರೆ. ನಾವು ಅನೇಕ ಧರ್ಮಗಳ ಬಗ್ಗೆ ಈಗ ಶ್ರವಣ ಮಾಡಿದ್ದೇವೆ. ಇದನ್ನು ಕೂಡ ಇಲ್ಲಿ ನೆನಪು ಮಾಡ್ಕೊಳ್ಬೇಕು.
ಗುರೋರಪ್ಯವಲುಪ್ತಸ್ಯ ಕಾರ್ಯಕಾರ್ಯ ಅಜಾನತಃ ಕಾರ್ಯಂ ಭವತಿ ಶಾಸನಂ. ಕೆಲವು ಪ್ರಸಂಗಗಳಲ್ಲಿ ಆ ಗುರುಗಳ ಹಿರಿಯರ ಮಾತನ್ನು ಕೂಡ ವಿಮರ್ಶಿಸಿ ನೋಡಿ ಆ ಬಳಿಕವೇ ಕಾರ್ಯರೂಪಕ್ಕೆ ತರಬೇಕಾಗ್ತದೆ. ಬಂದಿರುವಂತಹ ಎಲ್ಲಾ ಮಾತುಗಳು, ಇಲ್ಲಿ ನಾವು ನೋಡ್ತಾ ಇರುವಂತಹ ಎಲ್ಲಾ ಮಾತುಗಳು ಎಲ್ಲಾ ಸಂದರ್ಭದಲ್ಲೂ ಅನ್ವಿತ ಆಗುವುದಿಲ್ಲ ಅನ್ನೋದನ್ನ ಯಾವತ್ತೂ ಗಮನಿಸಬೇಕು. ಕ್ಷತ್ರಿಯನಾದವನು ಧನುರ್ವೇದ ಜೊತೆಗೆ ವೇದವನ್ನು ಅಭ್ಯಾಸ ಮಾಡಬೇಕು. ಅಶ್ವಾರೋಹಣ, ಗಜಾರೋಹಣ ಇದರಲ್ಲೆಲ್ಲ ಆತ ಪಾರಂಗತನಾಗಬೇಕು. ಶತ್ರುಗಳ ದಮನಕ್ಕೆ ಗುರಿ ಆಗದೆ ಇರುವಂತಹ ಶಕ್ತಿಯನ್ನ ಆತ ಬೆಳೆಸ್ಕೊಳ್ಬೇಕು. ಯಾರು ಪ್ರಜೆಗಳ ಪಾಲನದಲ್ಲಿ ಆಸಕ್ತನಾಗಿರ್ತಾನೆ ಅವನಿಗೆ ಯಾವತ್ತೂ ಅಮಂಗಲ ಎನ್ನುವುದಿಲ್ಲ. ರಾಜನಾದವನು, ಆಡಳಿತಗಾರನಾದವನು ನೀತಿಶಾಸ್ತ್ರ, ಶಬ್ದಶಾಸ್ತ್ರ, ಗಂಧರ್ವ ಶಾಸ್ತ್ರ ಅಂದ್ರೆ ಸಂಗೀತ ಮೊದಲಾದೆಲ್ಲವನ್ನೂ ಕೂಡ ಅಧ್ಯಯನ ಮಾಡಬೇಕು. ಪುರಾಣಂ ಇತಿಹಾಸಶ್ಚ, ಇತಿಹಾಸ ಪುರಾಣಾದಿಗಳನ್ನ ಶ್ರವಣ ಮಾಡಬೇಕು. ತಥಾ ಆಖ್ಯಾನಾನಿ ಯಾನಿ ಮಹಾತ್ಮನಾಂಚ ಚರಿತಂ, ದೊಡ್ಡವರ ಚರಿತ್ರೆಗಳನ್ನ ಕೇಳಬೇಕು. ಮನೋವಿಶುದ್ಧಿ ಚರಿತಾನುವಾದ ಅಂತೇಳಿ ಹೇಳ್ತಾರೆ. ದೊಡ್ಡವರ ಚರಿತ್ರೆಗಳನ್ನು ನಾವು ಮೇಲಿನ ಮೇಲೆ ಆಲೋಡನ ಮಾಡ್ತಾ ಇದ್ರೆ ನಮ್ಮ ಮನಸ್ಸು ಶುದ್ಧ ಆಗ್ತದೆ. ನಾವು ಜೀವಮಾನದಲ್ಲಿ ಹೇಗೆ ಬದುಕಬೇಕು ಅಂತನ್ನುವುದಕ್ಕೆ ಒಂದು ಮಾರ್ಗ ಸಿಗ್ತದೆ. ಯಾರನ್ನು ಗೌರವಿಸಬೇಕೋ ಅಂಥವ್ರನ್ನ ಅವಶ್ಯವಾಗಿ ಗೌರವಿಸಬೇಕು. ನಿಂದನೀಯರಾದವರಿಂದ ದೂರ ಇರಬೇಕು. ಅವರ ವರ್ತನೆಗಳನ್ನ ಟೀಕಿಸಿ ಅವರನ್ನು ತಿದ್ದುವ ಪ್ರಯತ್ನ ಮಾಡಬೇಕು. ಗೋ ಬ್ರಾಹ್ಮಣರ ಸಲುವಾಗಿ, ಆಕಳುಗಳು ಮತ್ತು ಬ್ರಾಹ್ಮಣರ ಸಲುವಾಗಿ, ಮತ್ತೆ ಗೋ ಅಂದ್ರೆ ಶಾಸ್ತ್ರ, ಬ್ರಾಹ್ಮಣರು ಅಂದ್ರೆ ಶಾಸ್ತ್ರಜ್ಞರಾದಂತಹ ವ್ಯಕ್ತಿಗಳು, ಜ್ಞಾನಿಗಳು, ಭಕ್ತರು, ಅವರ ಸಲುವಾಗಿ ಯುದ್ಧ ಮಾಡುವ ಪ್ರಸಂಗ ಬಂದ್ರೆ ಅದರಲ್ಲಿ ತೊಡಗಬೇಕು. ಬ್ರಾಹ್ಮಣರಲ್ಲಿ ಒಂದು ಕಾರ್ಪಣ್ಯ ಇರ್ತದೆ ಅಂತ ಶ್ಲೋಕ ಹೇಳ್ತದೆ. ಕಾರ್ಪಣ್ಯಂ ಬ್ರಾಹ್ಮಣೇಶು ಚ. ಅವರಲ್ಲಿ ಕಾರ್ಪಣ್ಯ ಇರುವುದು ಅಂದ್ರೆ ಅವರು ದೀನರಾಗಿರುವುದು ಅಂತ ಅರ್ಥ. ಸ್ವತಃ ಹೋರಾಟ ಮಾಡುವ ಶಕ್ತಿ ಅವರಲ್ಲಿ ಇರುವುದಿಲ್ಲ. ಆದ್ರಿಂದ ಅವರಿಗೆ ರಕ್ಷಣೆ ಕೊಡಬೇಕು ಅಂತ ಅದರ ತಾತ್ಪರ್ಯ. ಅವರನ್ನು ಅವಮಾನಿಸಬಾರದು. ನಾಹ್ವಯೇತ ರಜಸ್ವಲಾಂ, ರಜಸ್ವಲ ಸ್ತ್ರೀಯ ಸಮೀಪಕ್ಕೆ ಹೋಗಬಾರದು. ಪತ್ನಿಯ ರಜಸ್ವಲಿಯಾಗಿದ್ದಾಗ ಅವಳ ಸಮೀಪಕ್ಕೂ ಹೋಗಬಾರದು. ಅವಳನ್ನ ಏಕಾಂತಕ್ಕೆ ಕರೆಯಬಾರದು. ಸ್ನಾತಾಂ ಚತುರ್ಥೇ ದಿವಸೇ ರಾತ್ರೌ ಗಚ್ಚೇದ್ ವಿಚಕ್ಷಣ. ಸ್ನಾನಾನಂತರದಲ್ಲಿ 4ನೇ ದಿವಸ ಅವಳ ಸಮೀಪಕ್ಕೆ ಹೋಗಬಹುದು ಅಂತ ಅರ್ಥಪಡಿಸುತ್ತಾರೆ. ಇವನ್ನೆಲ್ಲ ಇಲ್ಲಿ ಹೇಳಿರುವಂತ ಸಂಗತಿಯನ್ನು ಕೂಡ ವಿಮರ್ಶಿಸಿ ನೋಡಬೇಕು. ಸ್ನಾತಾಂ ಚತುರ್ಥೇ ದಿವಸ ಅಂತಿದೆಯಲ್ಲ, ಮೊದಲನೇ 1ನೇ ದಿವಸ, 1ನೇ ತಾರೀಕು ಅಂತ ನಾವು ಅದನ್ನು ತಿಳಿದುಕೊಂಡ್ರೆ, ಆಕೆಗೆ ರಜೋ ದರ್ಶನ ಆದ್ರೆ ಅಲ್ಲಿಂದ 4ನೇ ದಿವಸ ಅಂದ್ರೆ 4ನೇ ತಾರೀಕು ಅವಳು ಸ್ನಾನ ಮಾಡ್ತಾಳೆ. ಆವತ್ತಿನ ದಿವಸವೇ ಅವಳ ಜೊತೆ ಸಮಾಗಮ ಮಾಡಬೇಕು ಅಂತ ಅದರ ಅರ್ಥ ಅಲ್ಲ. ರಜೋ ದರ್ಶನವಾದ 5ನೇ ದಿವಸ ಅಂದ್ರೆ 5ನೇ ತಾರೀಕಿನ ದಿವಸ ಅವಳ ಜೊತೆ ಸಮಾಗಮ ಮಾಡಬೇಕು ಅಂತ ಅದರ ತಾತ್ಪರ್ಯ. ಸ್ನಾನವನ್ನ 4ನೇ ದಿವಸವೂ ಮಾಡ್ತಾಳೆ, 5ನೇ ದಿವಸ ಮತ್ತೊಂದು ಬಾರಿ ಸ್ನಾನ ಮಾಡ್ತಾಳೆ. ಆಗ ಆಕೆ ಪೂರ್ಣವಾಗಿ ಶುದ್ಧಳು ಅಂತ ಅರ್ಥ. ಅದಕ್ಕಾಗಿ ಸ್ನಾತಾಂ ಚತುರ್ಥೇ ದಿವಸ ಅಂದ್ರೆ ರಜೋ ದರ್ಶನವಾದ 5ನೇ ದಿವಸ ಅಂತ ಅದನ್ನ ತಾತ್ಪರ್ಯದ ದೃಷ್ಟಿಯಿಂದ ನಾವು ತಿಳ್ಕೊಳ್ಬೇಕು. 4ನೇ ದಿವಸದ ರಾತ್ರಿ ಕಾಲದಲ್ಲಿ ದಂಪತಿಗಳು ಏಕಾಂತದಲ್ಲಿ ಇರಬಹುದಷ್ಟೇ. ಆದ್ರೆ ಸ್ಪರ್ಶ ಇತ್ಯಾದಿಗಳು ಅವರಿಗೆ ಸಾಧ್ಯ ಆಗಬಹುದು. ಆದ್ರೆ ಮೈಥುನ ಆ ಕಾಲದಲ್ಲಿ 4ನೇ ದಿವಸವೂ ಕೂಡ ನಿಷಿದ್ಧ ಅಂತಲೇ ಕಂಡು ಬರ್ತದೆ. ಅದಕ್ಕೆ ಕಾರಣ ಏನಿದೆ? ಅದನ್ನ ಮನುಸ್ಮೃತಿ ಮೊದಲಾದ ಕಡೆ ಹೇಳಿದ್ದಾರೆ. ಇಲ್ಲಿಯೂ ಮಹಾಭಾರತದಲ್ಲಿಯೂ ಬಂದಿದೆ. 5ನೇ ದಿವಸದಿಂದ ಆರಂಭಿಸಿ 5, 7, 9 ಇತ್ಯಾದಿ ಕಾಲಗಳಲ್ಲಿ ಅವಳಿಗೆ ಸಮಾಗಮದಿಂದ ಸ್ತ್ರೀ ಸಂತಾನ ಆಗ್ತದೆ.
6, 8 ಇತ್ಯಾದಿ ಕಾಲಗಳಲ್ಲಿ ಸಮಾಗಮದಿಂದ ಪುರುಷ ಸಂತಾನ ಆಗ್ತದೆ. ಅದರಲ್ಲೂ ಕೂಡ 11 ಮತ್ತು 13 ಈ 2 ದಿವಸಗಳನ್ನ ಪರಿತ್ಯಜಿಸಬೇಕು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಸಮಾಗಮದಿಂದ ನಪುಂಸಕನಾದ ವ್ಯಕ್ತಿ ಹುಟ್ಟುತ್ತಾನೆ ಅಂತ ಎಚ್ಚರಿಸಿದ್ದಾರೆ ಶಾಸ್ತ್ರದಲ್ಲಿ. ಇವುಗಳೆಲ್ಲವನ್ನು ಪಾಲಿಸಬೇಕು ಅಂತ ಅರ್ಥ. ಸಂಬಂಧಗಳನ್ನ ಮತ್ತೆ ಸ್ನೇಹವನ್ನ ಈ ರೀತಿಯಾಗಿ ಮನುಷ್ಯ ಪಾಲಿಸಿಕೊಳ್ಬೇಕು ಅಂತ ಅರ್ಥ. ಯಜ್ಞಾದಿಗಳನ್ನು ಮಾಡಿ ತನ್ನ ಜೀವನದ ಕೊನೆ ಕಾಲದಲ್ಲಿ ವನಕ್ಕೆ ಹೋಗಬೇಕು. ಅಲ್ಲಿ ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡಬೇಕು. ಅಥವಾ ಊರ್ಧ್ವಂ ಅರಣ್ಯಂಚ ಸೇವಿತಂ ನಿತ್ಯಶಃ. ಆಚಾರೋ ಭೂತಿ ಜನನ ಆಚಾರ ಕೀರ್ತಿವರ್ಧನ. ಮನುಷ್ಯನಿಗೆ ಸನ್ನಡತೆ ಅನ್ನುವುದೇನಿದೆ ಅವನ ಮಂಗಲವನ್ನು ಹೆಚ್ಚಿಸ್ತದೆ, ಅವನ ಕೀರ್ತಿಯನ್ನು ಹೆಚ್ಚಿಸ್ತದೆ, ಅವನ ಆಯುಷ್ಯವನ್ನು ಹೆಚ್ಚಿಸ್ತದೆ. ದುರ್ಲಕ್ಷಣಗಳು, ವ್ಯಕ್ತಿತ್ವದಲ್ಲಿ ಏನಾದರೂ ಕುಂದು ಕೊರತೆಗಳಿದ್ದರೆ, ಮತ್ತೆ ಯಾವುದಾದ್ರೂ ಅರಿಷ್ಟ ಲಕ್ಷಣಗಳು, ಮರಣಕ್ಕೆ ಕಾರಣವಾದಂತಹ ಅರಿಷ್ಟ ಲಕ್ಷಣಗಳೇನಾದರೂ ಆತನಿಗೆ ಬಂದಿದ್ದರೆ ಅವೆಲ್ಲವನ್ನೂ, ಆ ಅಕಾಲ ಮರಣ ಮೊದಲಾದನ್ನು ಎಲ್ಲವನ್ನೂ ಕೂಡ ಈ ಸದಾಚಾರ ಅಂತ ಅನ್ನೋದು ಪರಿಹರಿಸ್ತದೆ ಅಂತ ಅರ್ಥ. ಆಗಮಾನಾಂ ಹಿ ಮೂಲಂ. ಎಲ್ಲಾ ವೇದಗಳಲ್ಲೂ ಸದಾಚಾರವನ್ನೇ ಪ್ರತಿಪಾದನೆ ಮಾಡಿದ್ದಾರೆ. ಎಷ್ಟು ದೊಡ್ಡ ವೇದಜ್ಞಾನಿಯಾದವನು ಕೂಡ ಸದಾಚಾರವನ್ನು ಯಾವತ್ತೂ ಕೈ ಬಿಡಬಾರದು. ಅತೀತಾನಾಗತ ಜ್ಞಾನಿ ತೈಲೋಕ್ಯೋದ್ಧರಣ ಕ್ಷಮಃ ಏತಾದೃಶೋಪಿ ನಾಚಾರಂ ಶ್ರೌತಂ ಸ್ಮಾರ್ತಂ ಪರಿತ್ಯಜೇತ್ ಅಂತ ಹರಿವಂಶದ ಒಂದು ಮಾತು. ಗತಕಾಲದ ಭವಿಷ್ಯ ಕಾಲದ ಎಲ್ಲ ವಿಷಯಗಳನ್ನು ಬಲ್ಲವನು, 3 ಲೋಕಕ್ಕೆ ಬಂದ ಆಪತ್ತನ್ನು ಪರಿಹರಿಸುವಂಥವನು, ಇಂಥವರೆಲ್ಲರನ್ನೂ ಕೂಡ ನಾವು ಗಮನಿಸಿದ್ರು. ಅವರು ಶ್ರೌತ ಸ್ಮಾರ್ತ ಆಚಾರಗಳನ್ನ, ಅಂದ್ರೆ ಶ್ರುತ್ಯುಕ್ತವಾದ ಪುರಾಣೋಕ್ತವಾದ ಆಚಾರಗಳನ್ನ ಅವರು ಬಿಟ್ಟಿಲ್ಲ. ಹೀಗಿರುವಾಗ ನಮ್ಮಂಥ ಸಾಮಾನ್ಯರಾದವರು ಆಚಾರವನ್ನ, ಸದಾಚಾರವನ್ನ, ಸನ್ನಡತೆಯನ್ನ ಯಾವ ದೃಷ್ಟಿಯಲ್ಲಿ ಕೈ ಬಿಡಬಾರದು ಅಂತ ಅದರ ತಾತ್ಪರ್ಯ. ಅನುಕಂಪ್ಯ ಸರ್ವವನ್ನು ನಾನು ಬ್ರಹ್ಮಣ ಸಮುದಾಹೃತಂ. ಪರಬ್ರಹ್ಮ ಇದನ್ನು ಹೇಳಿದ್ದಾನೆ. ವೇದೋ ನಾರಾಯಣ ಸ್ಮೃತಃ ಅಂತ ಭಾಗವತಾದಿಗಳಲ್ಲಿ ಹೇಳಿರುವಂತೆ, ವೇದೋ ಕಿಲೋ ಧರ್ಮ ಮೂಲ, ನಾರಾಯಣನೇ ಈ ಧರ್ಮವನ್ನು ಹೇಳಿದ್ದಾನೆ. ಅವನು ಬಳಿಕ ಚತುರ್ಮುಖ ಬ್ರಹ್ಮ ಹೇಳಿದ್ದಾನೆ. ಹೀಗೆ ಎಲ್ಲ ಪ್ರಾಣಿಗಳ ಅನುಕಂಪೆಯ ದೃಷ್ಟಿಯಿಂದ ಅವರಿಗೆ ಕಲ್ಯಾಣ ಆಗಬೇಕು, ಜೀವನದಲ್ಲಿ ದೀರ್ಘವಾದಂತಹ ಆಯುಷ್ಯ ಅವರಿಗೆ ಪ್ರಾಪ್ತ ಆಗಬೇಕು ಅನ್ನೋ ದೃಷ್ಟಿಯಿಂದ ಪರಮಾತ್ಮ, ಮತ್ತು ಚತುರ್ಮುಖ ಬ್ರಹ್ಮ, ಅನೇಕ ಜ್ಞಾನಿಗಳು ಎಲ್ಲರೂ ಕೂಡ ಇದನ್ನು ಹೇಳಿದ್ದಾರೆ. ಅಂತಹ ಆಚಾರವನ್ನು ಮನುಷ್ಯ ಕೈ ಬಿಡಬಾರದು ಅಂತ ಅದರ ತಾತ್ಪರ್ಯ ಆಗ್ತದೆ. ಅಲ್ಲಿಗೆ 94ನೇ ಅಧ್ಯಾಯ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 161ನೇ ಅಧ್ಯಾಯ ಇದು TR ಕೃಷ್ಣಾಚಾರ್ಯರ ಪಾಠದಲ್ಲಿ, 157ನೇ ಅಧ್ಯಾಯ ಇದು ವೈಷ್ಣವ ಪಾಠದಲ್ಲಿ, 104ನೇ ಅಧ್ಯಾಯ ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ. ಅದು ಇಲ್ಲಿಗೆ ಸಮಾಪ್ತವಾಗಿದೆ. ಇವತ್ತಿನ ಭಾಗವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ. ಶ್ರೀ ಕೃಷ್ಣ.